ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಕಡೆಗೂ ಬಿಜೆಪಿಯ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗಿದೆ. ನೋಡಿ, ಮೊದಲನೇ ಪಟ್ಟಿಯಲ್ಲಿ 195 ಕ್ಷೇತ್ರಗಳಿಗೆ 195 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ರೂ ಸಹ ಕರ್ನಾಟಕದ ಒಬ್ಬ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರಲಿಲ್ಲ. ಇದು ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಯಾಕೆ ಕರ್ನಾಟಕದ ಒಂದು ಕ್ಷೇತ್ರದ ಹೆಸರು ಕೂಡ ಯಾಕೆ ಪ್ರಕಟ ಆಗಲಿಲ್ಲ? ಕೆಲವರೆಲ್ಲ ತುಂಬ ಕ್ಲಿಯರ್ ಇತ್ತು. ಈಗ ಧಾರವಾಡ ಪ್ರಹ್ಲಾದ್ ಜೋಶಿ ಅವರು, ಶಿವಮೊಗ್ಗ BY ರಾಘವೇಂದ್ರ, ಇವೆಲ್ಲ ಚರ್ಚೆಯೇ ಆಗದೆ ಫೈನಲ್ ಆಗುವಂಥ ಕ್ಷೇತ್ರಗಳು. ಅದನ್ನು ಘೋಷಣೆ ಮಾಡಲಿಲ್ಲ ಯಾಕೆ ಅನ್ನೋ ಪ್ರಶ್ನೆ ಇತ್ತು. ಆದರೆ ಈಗ ಎರಡನೇ ಪಟ್ಟಿಯಲ್ಲಿ ಅಧಿಕೃತವಾಗಿ ಕರ್ನಾಟಕದ BJP ಅಭ್ಯರ್ಥಿಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ನಾನು ಒಂದು ಕಡೆಯಿಂದ ಹೇಳ್ತಾ ಹೋಗ್ತೀನಿ. ನೋಡಿ, ನಂಬರ್ 1 ಬೆಂಗಳೂರು ಕೇಂದ್ರ PC ಮೋಹನ್ ಮತ್ತೊಮ್ಮೆ ಟಿಕೆಟನ್ನು ಗಿಟ್ಟಿಸಿದ್ದಾರೆ. ಅವರೇ ಈ ಬಾರಿಯೂ ಕೂಡ ಅಭ್ಯರ್ಥಿ ಆಗಿದ್ದಾರೆ. ಅಲ್ಲೂ ಕೂಡ ಹೆಚ್ಚು ಚರ್ಚೆ ಇರಲಿಲ್ಲ, ಕಾಂಪಿಟೇಷನ್ ಇರಲಿಲ್ಲ, ಹಾಗೆ ಅವರಿಗೆ ಏಜ್ ಮ್ಯಾಟ್ರ್ ಕೂಡ ಇಲ್ಲ, ಆರೋಗ್ಯದ ಸಮಸ್ಯೆಯೂ ಇಲ್ಲ, ಯಾವುದೇ ಕಾಂಟ್ರವರ್ಸಿ ಇಲ್ಲ, ವಿರೋಧ ಇಲ್ಲ. ಹೀಗಾಗಿ PC ಮೋಹನ್ ಕಂಟಿನ್ಯೂ ಆಗಿದ್ದಾರೆ, ನಂಬರ್ 1. ನಂಬರ್ 2 ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ತೇಜಸ್ವಿ ಸೂರ್ಯ ಮತ್ತೊಮ್ಮೆ ಟಿಕೆಟನ್ನು ಪಡೆದಿದ್ದಾರೆ. ಎರಡನೇ ಬಾರಿ ಸಂಸದರಾಗ್ತಾ ಇದ್ದಾರೆ. ಅಲ್ಲೂ ಕೂಡ ಬಹಳ ಚರ್ಚೆ ನಡೀತಾ ಇತ್ತು. ಜೈಶಂಕರ್ ಬರ್ತಾರಂತೆ, ಮತ್ತೊಬ್ಬರು ಬರ್ತಾರೆ ಅಂತ. ನೋ, ತೇಜಸ್ವಿ ಸೂರ್ಯ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಅವರ ನೀಲಿಗಣ್ಣಿನ ಹುಡುಗ ತೇಜಸ್ವಿ ಎರಡನೇ ಬಾರಿ ಸಂಸದರಾಗಲಿಕ್ಕೆ ಬೆಂಗಳೂರು ದಕ್ಷಿಣದಿಂದ ಟಿಕೆಟನ್ನು ಪಡೆದಿದ್ದಾರೆ. ಇನ್ನು ಮೂರನೇ ಹೆಸರು ಶಿವಮೊಗ್ಗ, ಯಡಿಯೂರಪ್ಪನವರ ಪುತ್ರ BY ರಾಘವೇಂದ್ರ. ಇದು ಕೂಡ ಚರ್ಚೆಯೇ ಇಲ್ಲದೆ ಕ್ಲಿಯರ್ ಆಗುವಂಥ ಹೆಸರು. ಮೊದಲ ಪಟ್ಟಿಯಲ್ಲೇ ಪ್ರಕಟ ಆಗಬೇಕಾಗಿದ್ದಂತಹ ಹೆಸರು, ಆದರೆ ಹೆಚ್ಚು ಸ್ಥಾನಗಳನ್ನ ಪ್ರಕಟ ಮಾಡುವ ಅನ್ನುವ ಕಾರಣಕ್ಕಾಗಿಯೇ ಮೊದಲನೇ ಪಟ್ಟಿಯಲ್ಲಿ ಪ್ರಕಟ ಮಾಡಿರಲಿಲ್ಲ. ಈಗ BY ರಾಘವೇಂದ್ರ ಹೆಸರು ಕೂಡ ಅಧಿಕೃತವಾಗಿ ಘೋಷಣೆ ಆಗಿದೆ. ಇನ್ನು ಧಾರವಾಡದಿಂದ ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ, ಇದು ಕೂಡ ಯಾವುದೇ ಕಾಂಟ್ರವರ್ಸಿ ಇಲ್ಲದ, ಯಾವುದೇ ಚರ್ಚೆಗೆ ಅವಕಾಶ ಇಲ್ಲದ, ಯಾವುದೇ ವಿರೋಧ ಇಲ್ಲದ ಏಕೈಕ ಹೆಸರು. ಅದು ಕೂಡ ಈಗ ಕ್ಲಿಯರ್ ಆಗಿದೆ. ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅನಂತಕುಮಾರ್ ಹೆಗ್ಡೆ, ಇದೊಂದು ಸ್ವಲ್ಪ ಚರ್ಚೆ ಆಗ್ತಾ ಇತ್ತು. ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದ ವಿಚಾರ. ಆದರೆ ಅಲ್ಲಿ ಕೆಲವು ಸ್ಥಳೀಯ ಮುಖಂಡರು, ಅಂದರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿ ಸೋತಿದ್ರಲ್ಲ, ಅವರೆಲ್ಲ ಅನಂತಕುಮಾರ್ ಹೆಗ್ಡೆ ಅವ್ರ ಬಗ್ಗೆ ಅಪಸ್ವರ ಎತ್ತಿದ್ರು. ಆದರೆ ಅನಂತಕುಮಾರ್ ಹೆಗ್ಡೆ ಅವರಿಗೆ ಅಂತಿಮವಾಗಿ ಹೈಕಮಾಂಡ್ ಮಣೆ ಹಾಕಿದೆ. ಅವರು ಮತ್ತೊಮ್ಮೆ ಟಿಕೆಟನ್ನು ಪಡೆದಿದ್ದಾರೆ. ಹಿಂದುತ್ವದ ನೆಲ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗ್ಡೆ ಹಿಂದೂ ಫೈರ್ ಬ್ರ್ಯಾಂಡ್ ಮತ್ತೊಮ್ಮೆ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಕಲಬುರಗಿ ಉಮೇಶ್ ಜಾಧವ್ ಮತ್ತೊಮ್ಮೆ ಟಿಕೆಟನ್ನು ಗಿಟ್ಟಿಸಿದ್ದಾರೆ. ಅಲ್ಲೂ ಕೂಡ ತುಂಬ ಕಾಂಪಿಟೇಷನ್ ಏನು ಇರಲಿಲ್ಲ. ಖರ್ಗೆ ಅವರ ಕುಟುಂಬವನ್ನು ಎದುರಿಸಬೇಕು ಅಂದರೆ ಅದಕ್ಕೆ ಜಾಧವ್ ಅವರೇ ಸಮರ್ಥ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ಟಿಕೆಟನ್ನು ಕೊಟ್ಟಿದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರು, ಇದು ಬಹಳ ಚರ್ಚೆಯಲ್ಲಿತ್ತು. ಇದು ಬಹಳ ದೊಡ್ಡ ಚರ್ಚೆ ಆದಂಥ ಕ್ಷೇತ್ರ. ಅಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ವಿರೋಧ ಇತ್ತು. ಆದರೆ ಅಂತಿಮವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಶ್ರೀರಾಮುಲು ಅವರಿಗೆ ರಾಯಚೂರಲ್ಲೂ ಕೊಡ್ಬೋದು ಅನ್ನೋ ಚರ್ಚೆ ಇತ್ತು. ಯಾಕಂದರೆ ಅಲ್ಲೂ ಕೂಡ ವಾಲ್ಮೀಕಿ ಸಮುದಾಯದವರು ಹೆಚ್ಚಿದ್ದಾರೆ ಅಂತ. ಆದರೆ ಬಳ್ಳಾರಿ ಮೂಲತಃ ಶ್ರೀರಾಮುಲು ಅವರ ಕ್ಷೇತ್ರ. ಅವರು ಬಳ್ಳಾರಿ ಅವರೇ, ಹೀಗಾಗಿ ಅಲ್ಲೇ ಅವರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಶ್ರೀರಾಮುಲು ಈ ಬಾರಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಬಾಗಲಕೋಟೆಯಿಂದ PC ಗದ್ದಿಗೌಡರ್, ಇವರ ಸ್ಥಾನಕ್ಕೂ ಕೂಡ ಯಾವುದೇ ಕಾಂಪಿಟೇಷನ್ ಇರಲಿಲ್ಲ, ಯಾವುದೇ ವಿರೋಧ ಇರಲಿಲ್ಲ. ಹಾಗಾಗಿ ಅವರಿಗೂ ಕೂಡ ಯಾವುದೇ ಸಮಸ್ಯೆ ಇಲ್ಲದ ಹಾಗೆ ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನು ವಿಜಯಪುರ ರಮೇಶ ಜಿಗಜಿಣಗಿ, ನೋಡಿ ವಿಜಯಪುರ SC ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ, ಅಲ್ಲೂ ಕೂಡ ರಮೇಶ್ ಜಿಗಜಿಣಗಿ ಅವರು ಬಹಳ ಕಾನ್ಫಿಡೆಂಟಾಗಿ ಹೇಳ್ಕೊಂಡಿದ್ರು ನನಗೆ ಟಿಕೆಟ್ ಆಗೇ ಆಗುತ್ತೆ ಅಂತ. ಸೊ ಅವರ ಹೆಸರು ಕೂಡ ಅಧಿಕೃತವಾಗಿ ಘೋಷಣೆ ಆಗಿದೆ. ಕೊಪ್ಪಳದಿಂದ ಕರಡಿ ಸಂಗಣ್ಣ, ಅವ್ರ ಬಗ್ಗೆ ಒಂದಷ್ಟು ಚರ್ಚೆ ಆಗಿತ್ತು. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರಿಗೆ ಏಜಿನ ಕಾರಣಕ್ಕಾಗಿ ಮತ್ತು ಕಳೆದ 1 ವರ್ಷದಿಂದ ಅವ್ರಿಗೆ ಟಿಕೆಟ್ ಇಲ್ಲ ಈ ಬಾರಿ ಅನ್ನೋ ಚರ್ಚೆ ಎಲ್ಲ ಇತ್ತು. ಆದರೆ ಯಡಿಯೂರಪ್ಪನವರು ಗಟ್ಟಿಯಾಗಿ ಸಂಗಣ್ಣವ್ರ ಪರ ನಿಂತರು. ಹೀಗಾಗಿ ಕರಡಿ ಸಂಗಣ್ಣವರಿಗೆ ಟಿಕೆಟ್ ಅಧಿಕೃತವಾಗಿ ಘೋಷಣೆ ಆಗಿದೆ. ನೋಡಿ, ಒಂದು ಕಡೆಯಿಂದ ಹೇಳ್ತೀನಿ, PC ಮೋಹನ್ ಬೆಂಗಳೂರು ಕೇಂದ್ರ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ, BY ರಾಘವೇಂದ್ರ ಶಿವಮೊಗ್ಗ, ಪ್ರಹ್ಲಾದ ಜೋಶಿ ಧಾರವಾಡ, ಅನಂತಕುಮಾರ ಹೆಗಡೆ ಉತ್ತರ ಕನ್ನಡ, ಉಮೇಶ್ ಜಾಧವ್ ಕಲಬುರಗಿ, ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ, ಬಳ್ಳಾರಿಯಿಂದ ಶ್ರೀರಾಮುಲು, ಬಾಗಲಕೋಟೆಯಿಂದ PC ಗದ್ದಿಗೌಡರ್, ವಿಜಯಪುರದಿಂದ ರಮೇಶ್ ಜಿಗಜಿಣಗಿ ಹಾಗೂ ಕೊಪ್ಪಳದಿಂದ ಕರಡಿ ಸಂಗಣ್ಣ. ಇಷ್ಟು ಜನರಿಗೂ ಕೂಡ BJP ತನ್ನ ಎರಡನೇ ಪಟ್ಟಿಯಲ್ಲಿ ಟಿಕೆಟನ್ನು ಘೋಷಣೆ ಮಾಡಿದೆ. ಬಹುಶಃ ಇವರೆಲ್ಲರೂ ಕೂಡ ಯಾವುದೇ ಹೆಚ್ಚು ಚರ್ಚೆಗೆ ಅವಕಾಶ ಇಲ್ಲದ ಹಾಗೆಯೇ
ಟಿಕೆಟನ್ನು ಪಡೀಲಿಕ್ಕೆ ಅರ್ಹರಾಗಿದ್ದವರು ಕೇವಲ ಶೋಭಾ ಅವರಿಗೆ ಮಾತ್ರ ಗೋ ಬ್ಯಾಕ್ ಶೋಭಾ ಅನ್ನುವಂಥ ವಿರೋಧ ಬಹಿರಂಗವಾಗಿ ವ್ಯಕ್ತ ಆಗಿತ್ತು. ಅನಂತಕುಮಾರ್ ಹೆಗ್ಡೆ ಅವ್ರದ್ದೆಲ್ಲ ತೆರೆಮರೆಯಲ್ಲೇ ಪ್ರಯತ್ನ ಮಾಡ್ತಾ ಇದ್ರು. ಆ ದೃಷ್ಟಿಯಿಂದ ನೋಡೋದಾದರೆ ಇವರೆಲ್ಲರೂ ಕೂಡ ಮತ್ತೊಮ್ಮೆ ಟಿಕೆಟ್ ಗಿಟ್ಟಿಸೋದು ಕನ್ಫರ್ಮ್ ಅನ್ನೋ ರೀತಿ ಇತ್ತು. ಹೀಗಾಗಿ ಇವರೆಲ್ಲರಿಗೂ ಕೂಡ ಟಿಕೆಟನ್ನು ಘೋಷಣೆ ಮಾಡಿದೆ. ಈ ಲಿಸ್ಟಲ್ಲಿ ನಿಮಗೆ ದಿ ಬೆಸ್ಟ್ ಅಂತ ಅನಿಸಿದ್ಯಾರು, ದಿ ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಇವರಿಷ್ಟು ಜನರಲ್ಲಿ? ಹಾಗೆ ಇವ್ರಿಗೆ ಟಿಕೆಟ್ ಕೊಡೋದು ಬೇಡ ಆಗಿತ್ತು, ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆ ಇದ್ದರೆ ಯಾರ ಬಗ್ಗೆ ನಿಮಗಿದೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.